ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ನೀನ್ ಯಾಕ ಮಾರಿಗುಡಿ ಜೊತೆ ಸೇರಿದ್ಯಾ? ನಾನ್ ನೋಡ್ದೆ. ಅದ್ಯಾಕೋ ನಿನಗೆ? ಅದು ತುಂಬಾ ಅಪಾಯ. ಕೊಟ್ಬಿಡು, ಅದನ್ನ ವಾಪಸ್ ಮಾಡ್ಬಿಡೋಣ. ಇಲ್ಲ, ಅದ್ ನನ್ನ ಹತ್ರನೇ ಇರ್ಬೇಕು. ಶಾಸ್ತ್ರಿಗಳನ್ನ ಕೊಲ್ಲೋದಕ್ಕೆ ತಾನೇ ನೀನ್ ಅದನ್ನ ಇಟ್ಕೊಂಡಿರೋದು. ನನ್ನ ತಪಸ್ಸನ್ನ, ನನ್ನ ಆಸೆಗಳನ್ನ ಪೂರ್ಣಗೊಳಿಸ್ಕೊಳ್ತೀನಿ. ನಿನ್ನ ವಾಮಾಚಾರನ ಕಸ್ಪರ್ಕೆಲಿ ಗುಡಿಸಿ ಬಿಸಾಕು. ಅಮ್ಮ ಮಹಾತಾಯಿ ತ್ರಿಪುರ ಸುಂದ್ರಿ, ನನ್ನ ಬಂಗಾರಿನ ಕಾಪಾಡಮ್ಮ. ಅವನು ಎಡವಟ್ರಾಯ, ಯಾವಾಗ ಏನ್ ಮಾಡ್ತಾನೆ ಅಂತಾನೆ ಗೊತ್ತಾಗೋದಿಲ್ಲ. ಆದ್ರೆ ಯಾರಿಗೂ ತೊಂದರೆ ಮಾಡೋನಲ್ಲ, ಎಲ್ರಿಗೂ ಉಪಕಾರ ಮಾಡಕ್ಕಂತಾನೆ ಪ್ರಯತ್ನ ಪಡ್ತಾನೆ. ಅದು ಎಡವಟ್ಟಾಗ್ಬಿಡತ್ತೆ. ಈಗ ಅವನ ತಲೆಯಲ್ಲಿ ಆ ವಿರೂಪಾಕ್ಷ ಶಾಸ್ತ್ರಿಗಳನ್ನ ಕೊಲ್ಬೇಕು ಅಂತ ಬಂದ್ಬಿಟ್ಟಿದೆ. ಅದಕ್ಕೆ ಆ ದುಷ್ಟ ಮಾರಿಗುಡಿ ಜೊತೆ ಸೇರ್ಕೊಂಡು ಪಿಸ್ತೂಲೆಲ್ಲ ಇಟ್ಕೊಂಡಿದ್ದಾನೆ. ಅವನಿಗೆ ಒಳ್ಳೆ ಬುದ್ಧಿ ಕೊಡು ತಾಯಿ. ಏನು ಅನಾಹುತ ಮಾಡ್ಕೊಳ್ದೇ ಇರೋ ಹಾಗೆ ನೀನೇ ಕಾಪಾಡಬೇಕು ಅವನನ್ನ. ದುಷ್ಟರಿಗೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡೋದಕ್ಕೆ ನೀನಿದೆಯಲ್ಲಮ್ಮ. ಅವನೇನಾದ್ರೂ ಅನಾಹುತ ಮಾಡ್ಕೊಂಡು ಜೈಲಿಗೆ ಹೋಗ್ಬಿಟ್ರೆ ನನಗೆ ಯಾರು ಜೊತೆ ಇರೋದಿಲ್ಲ. ನನ್ನ ಕಷ್ಟ ಸುಖ ಎಲ್ಲ ಹೇಳ್ಕೊಳ್ಳೋದಕ್ಕೆ ಇರೋನು ಒಬ್ಬನೇ ಗೆಳೆಯ, ಅವನು ಬಂಗಾರಿ. ನೀನು ಅವನನ್ನು ಕಾಪಾಡಿದ್ರೆ ನನ್ನನ್ನೇ ಕಾಪಾಡ್ದ ಹಾಗೆ. ಎಲ್ಲ ಸರಿ ಹೋಗೋ ಹಾಗೆ ಮಾಡು ತಾಯಿ. ಎಲ್ಲ ಸರಿ ಹೋದ್ರೆ ನಾನು ನಿನಗೆ ಹೆಜ್ಜೆ ನಮಸ್ಕಾರ ಮಾಡ್ತೀನಿ. ಬೇಡ, ಈಗ ಬೇಡ. ಉತ್ಸವದವರೆಗೂ ಕಾಯ್ಕೊಂಡಿರು ಅಂತ ಸಾಹೇಬ್ರು ಹೇಳಿದ್ದಾರೆ. ಈಗಲೇ ಹೊಡೆದ್ರೆ ಸಿಕ್ಕಾಕೋಬಿಡ್ತೀನಿ. ಉತ್ಸವದವರೆಗೂ ಕಾಯ್ತೀನಿ. ಅಲ್ಲಿವರೆಗೂ ಉಸಿರಾಡ್ಕೊಂಡಿರು ವಿರೂಪಾಕ್ಷ ಶಾಸ್ತ್ರಿಗಳೇ. ಶಕ್ರಿ ಅತ್ಗೆ, ಕಿರೀಟ ಇಲ್ಲದೆ ಇರೋ ರಾಜಮಾತೆ ರಾಜಲಕ್ಷ್ಮಿ ಅವರೇ, ಬನ್ರಿ ಎಲ್ಲ ಹೊರಗೆ. ಕರೀರಿಯ ಪೈಲ್ವಾನ್ನ, ನಿಮ್ಮ ಮಗ ವಿದ್ಯಾಶಂಕರನ್ನ ಇವತ್ತು ತೀರ್ಮಾನ ಆಗ್ಲೇಬೇಕು. ಏ ಎಡಿಬಿಡಂಗಿ, ಯಾಕೋ ಜಗ್ಗಿ? ಅಮಾವಾಸ್ಯೆಗೆ ಹುಣ್ಣಿಮೆಗೆ ತಲೆ ತಿರುಗುತ್ತಾ? ಪಿತ್ತ ನೆತ್ತಿಗೆ ಇರುತ್ತಾ? ಅವಾಗ ಬರ್ತೀಯಲ್ಲೋ ಮರಳು ಸಿದ್ಧ. 15 ದಿವಸ ಹಿಂಗಿರ್ತೀಯ, ಇನ್ನು 15 ದಿವಸ ಇನ್ನೆಂಗೋ ಬದಲಾಗ್ತೀಯ. ಯಾಕೆ? ಕುಡಿಯೋದು ಬಿಟ್ಟಿರೋದ್ರಿಂದ ತಲೆ ತಿರುಗುತ್ತಾ? ಬುದ್ಧಿಗೆ ಮಂಕು ಬಡಿಯುತ್ತಾ? ಸಾಕು ನಿಲ್ಸ್ರಿ. ನಿಮ್ ತುತ್ತೂರಿ ಜಾಗಟ ಎಲ್ಲ ಬಿಟ್ರೆ ಓಡ್ತಾನೇ ಇರುತ್ತೆ ರೈಲು. ನಾನು ಗುಣಗಾನ ಮಾಡಿ ಸಾಕು. ಕರ್ಕೊಂಬರಿ, ನಾನು ಹೇಳ್ತೀನ ಮೊದಲು. ನೋಡ್ರಿ, ಈಗ ವಿಚಾರ ಇಷ್ಟೇ. ನನಗೆ ಮಗು ಬೇಕಾಗಿಲ್ಲ. ಅವಳು ಮಗು ಹೇರೋದು ನನಗೆ ಬೇಕಿಲ್ಲ ರೀ. ಅದಕ್ಕೇನು ಮಾಡಬೇಕು ಅದನ್ನ ಮಾಡಕ್ಕೆ ಹೇಳಿ ಅವಳಿಗೆ. ಬುದ್ಧಿ ಇದೆಯಾ ನಿನಗೆ? ಇಷ್ಟು ವರ್ಷ ನನ್ನ ಹೆಂಡತಿ ಮಗು ಕೊಡ್ಲಿಲ್ಲ ಅಂತ ಊರೆಲ್ಲ ಹೇಳ್ಕೊಂಡು ತಿರುಗಾಡ್ತಾ ಇದ್ದೆ. ಈಗ ಮಗು ಆಗ್ತಾ ಇದೆ, ಮಗು ಬೇಡ ಅಂತ ಹೇಳ್ತಾ ಇದೆಯಾ? ಮಗುನ ತೆಗ್ಸೋದು ಏನು ಹುಡುಗಾಟ ಅಂತ ತಿಳ್ಕೊಂಡಿದ್ಯಾ? ಗಂಡಸ್ರೆ ಬಸರಾಗಿದ್ದಿದ್ರೆ ಅದ್ರ ಕಷ್ಟ ನೋವು ಏನು ಅಂತ ಗೊತ್ತಾಗಿರೋದು. ಅದೆಲ್ಲ ಬೇಕಾಗಿಲ್ಲ ರೀ. ಒಟ್ಟಿನಲ್ಲಿ ನನ್ನ ಮಗು ಬೇಡ ಅಷ್ಟೇ. ಅಯ್ಯೋ ಮಂಕ ಸಾಂಬ್ರಾಣಿ, ಮಗು ತೆಗಿ ಅಂತ ಹೇಳಿದ್ರೆ ಅದೇನ್ ಕಾಪಿಲ್ ಬಿದ್ದಿರೋ ನೊಣನೇನೋ ಚಮಚದಿಂದ ಎತ್ತಾಕೋಕೆ? ಹೆಣ್ಣು ಅಂದ್ರೆ ಅಷ್ಟು ಸಲಿಸಾಗೋಯ್ತನೋ ನಿನ್ಗೆ?
ಈಗ 2 ತಿಂಗಳು ತುಂಬಿದೆ ಇವಳಿಗೆ. ಈಗ ಮಗು ತೆಗಿ ಅಂದ್ರೆ ಅವಳಿಗೂ ಅಪಾಯ. ಹೇಗೋ ತೆಗಿಯೋದು? ಹೇಗೆ ಅಂತ ನಿಮಗೆ ಗೊತ್ತಿಲ್ವಾ? ಅಜ್ಜಿಗೆ ಕೆಮ್ಮೋದನ್ನ ಹೇಳ್ಕೊಡ್ಬೇಕೇನ್ರಿ? ಮನೆಯಲ್ಲಿ 12 ಪರಂಗಿಕಾಯಿ ತಂದಿಟ್ಟಿದ್ದೀನಿ. ಕರಿಯಳಿಗೆ ತುಪ್ಪ ಬೆಲ್ಲ ಹಾಕಿ ರುಚಿ ರುಚಿಯಾಗಿ ಮಾಡಿಸಿಟ್ಟಿದ್ದೀನಿ. ತಿಂದ್ರೆ ತಾನಾಗೆ ಹೋಗುತ್ತೆ ಗರ್ಭ. ನೋಡಿದ್ಯಾಕ ಹೇಗೆ ಮಾತಾಡ್ತಾರೆ? ಇನ್ನು 2ನೇ ತಿಂಗಳು ಆಗಲೇ ಹೀಗೆ. ಇನ್ನು ಮಗುನ ಹೆರೋವರೆಗೆ ಇನ್ನೇನೇನು ಮಾತಾಡ್ತಾರೋ. ನಾನು ಈ ಮಾತುಗಳನ್ನು ಕೇಳಿಸ್ಕೊಳ್ಳೋದಲ್ಲದೆ ನನ್ನ ಮಗುನು ಈ ಕೆಟ್ಟ ಮಾತುಗಳನ್ನೆಲ್ಲ ಕೇಳಿಸ್ಕೋಬೇಕಲ್ಲ. ಕಷ್ಟಪಟ್ಟು ಮಗುನ ಹೆತ್ರೆ ಅದ್ರ ಕುತ್ತಿಗೆ ಹಿಸ್ಕೋದಕ್ಕೂ ಹೇಸೋರಲ್ಲ ಇವು. ಎಲ್ಲ ನನ್ನ ಕರ್ಮ. ಸುನೀತಾ ನಿಂತ್ಕೊಳ್ಳ. ಇವತ್ತು ನೀನು ಮಗುನ ತೆಗೆಸ್ತೀನಿ ಅಂತ ಒಪ್ಕೊಂಡ್ರೆ ಮಾತ್ರ ನಾನು ಈ ಮನೆಯಿಂದ ಆಚೆ ಕಾಲಿಡೋದು. ನೀನ್ ಇನ್ನೂ ಇಲ್ಲೇ ಇದ್ರೆ ನಾನೇನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ವಯಸ್ಸಿನಲ್ಲಿ ನಾನು ನಿಮ್ಮಮ್ಮನಿಗಿಂತ ದೊಡ್ಡವಳು. ನಾನು ಹೇಳ್ತಾ ಇದ್ದೀನಿ, ತೊಲಗೋ ಇಲ್ಲಿಂದ. ರಾಜಮಾತೆ ಅವರೇ, ನಮ್ಮಮ್ಮನ ಹೆಸರು ಎತ್ತಬೇಡಿ. ನಮ್ಮಮ್ಮನ ಬಗ್ಗೆ ಏನ್ರಿ ಗೊತ್ತು ನಿಮ್ಗೆ? ನಮ್ಮಮ್ಮ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಗೊತ್ತಿದೆ, ಹೋಗೋ. ನಿನ್ನಂಥ ಪಾಪಗೆ ಜನ್ಮ ಕೊಟ್ಟ ಮಹಾ ತಾಯಿ ಅವಳು. ಏನ್ರಿ ಮಾತಾಡ್ತಾ ಇದ್ದೀರಾ? ನಮ್ಮಮ್ಮನೇ ಅಂತೀರಾ? ಈ ಮನೆಯಿಂದ ನಾನು ಕಾಲು ಆಚೆ ಇಡಲ್ಲ ಇವತ್ತು. ಅದೇ ಓಡಿಸ್ರಿ, ನಾನು ನೋಡ್ತೀನಿ. ಹೌದಾ? ವಿರೂಪಾಕ್ಷ ಶಾಸ್ತ್ರಿಗಳೇ, ವ್ಯಂಗ್ಯ ಮಾಡ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಪ್ರಾಮಾಣಿಕವಾಗಿ ಹೇಳ್ತೀನಿ, ನಿಮ್ಮ ಬಗ್ಗೆ ನನಗೆ ಮರುಕ ಹುಟ್ಟುತ್ತೆ. ಎಲ್ಲ ಜಾಣ ತುಸ್ಸಾಕೋಣ ಅನ್ನೋ ಹಾಗೆ ನೀವು ಎಷ್ಟೆಲ್ಲ ತಿಳ್ಕೊಂಡಿದ್ದೀರಿ. ಆದರೂ ಯಾಕೆ ಹೀಗೆ ತಪ್ಪು ಹೆಜ್ಜೆ ಇಡ್ತೀರಿ? ನೋಡಿ, ಎಷ್ಟು ಬೇಜಾರು ಮಾಡ್ಕೊಂಡಿದ್ದೀರಿ. ಏನಾಯಿತು ಹೇಳಿ. ಏನಾದರೂ ಹೊಸ ಕಂಟಕನ ಬೆನ್ನಿಗೆ ಹಾಕ್ಕೊಂಡಿದ್ದೀರೇನು? ಯಾರೂ ಇಲ್ಲ ನನಗೆ, ನನ್ನ ಗುರಿ ಮುಟ್ಟೋದಕ್ಕೆ. ನನಗೆ ಯಾರು ದಾರಿ ತೋರಿಸ್ತಾರೆ? ನಾನು ನಂಬ್ಕೊಂಡಿದ್ದ ಅಮ್ಮನವರೇ ನನ್ನ ವಿರುದ್ಧ ಹಲ್ಲಮಸ್ಸಿತಾ ಇದ್ದಾರೆ. ನನಗೆ ಕೈ ಜೋಡಿಸ್ತಾರೆ ಅಂತ ನಂಬ್ಕೊಂಡಿದ್ದವರೆಲ್ಲ ನಿಷ್ಕ್ರಿಯರಾಗಿದ್ದಾರೆ. ಯಾರು ನಿಷ್ಕ್ರಿಯರಾಗಿದ್ದೀಗ? ನೋಡಿ ಶಾಸ್ತ್ರಿಗಳೇ, ಕೆಲವೊಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮಗೂ ನಿಮಗೂ ಅಭಿಪ್ರಾಯ ಭೇದವಿದೆ, ಒಪ್ಕೋತೀನಿ. ನಾವಿಬ್ಬರು ಕೆಲವೊಮ್ಮೆ ಹಾವು ಮುಂಚಿ ಥರ. ಅದು ಬಿಟ್ಟರೆ ವೈಯಕ್ತಿಕವಾಗಿ ನೀವೇ ನನ್ನ ಆಸ್ತಿ ಕಿತ್ಕೊಂಡಿಲ್ಲ, ನಾನೇನು ನಿಮ್ಮ ಪ್ರಾಣ ತೆಗೆಯೋಕೆ ಬಂದಿಲ್ಲ. ಜಗಳ ಆಡ್ತಾನೆ ನಾವಿಬ್ಬರು ಸ್ನೇಹಿತರಾದ್ವಿ. ಹೇಳಿ, ಏನು ವಿಷಯ? ಏನಾಯಿತು?
ಏನು ಕಾನೂನು ಪಾಲಕರೇ, ನೀನೆಂಥ ರಸಿಕ ರಾಜಕುಮಾರ. ನಿನ್ನ ದರ್ಬಾರ್ ಏನು, ನಿನ್ನ ಮಾತೇನು, ನಿನ್ನ ರೋಷ ಏನು? ನೀನ ಹೆಂಗೆ ಸೋತು ಬಿಟ್ರೆ ಹೆಂಗೋ? ನೋಡು ವಾಮಾಚಾರಿ, ನನಗೆ ಈ ಮಾಟ ಮಂತ್ರದ ಮೇಲೆ ನಂಬಿಕೆ ಇಲ್ಲ. ಈ ಬೂದಿ ಕುಂಕುಮ ಪ್ರಸಾದ ನಮಗಲ್ಲ. ನನ್ನ ಭಾಷೆನೇ ಬೇರೆ. ಮಾಂಸ, ವಸೂಲು, ಮದ್ಯ, ಮೈ, ಇದು ನನ್ನ ಆಸೆ, ಅಭಿರುಚಿ. ನಿನ್ನ ಆಸೆ ನಾನು ನೆರವೇರ್ಸೋಕ್ಕಾಗಲ್ಲ. ನನ್ನ ಪಾಡಿ ನಾನು ಬಿಟ್ಬಿಡು. ಹಂಗಂದ್ರೆ ಹೆಂಗು? ನನ್ನ ಆಶೆಗೆ ಬಲಿ ಹಾಕಬೇಡ. ನೀ ನನಗೆ ಮಾತು ಕೊಟ್ಟಿ ಹೌದಲ್ಲ, ಆ ಶ್ರೀಚಕ್ರನ ನೀ ನನಗ ತಂದು ಕೊಡ್ತೀನಿ ಅಂತ. ಹಂಗ ನಾನು ನಿನಗೆ ಮಾತು ಕೊಟ್ಟೀನಿ, ಆ ಸಹಸ್ರ ಸುಗಂಧಿನಿ ಕನ್ಯನ ನಿನಗೆ ಕೊಡ್ತೀನಿ ಅಂತ. ನಮ್ಮಿಬ್ಬರು ಮಾತು ನಡಿಬೇಕಂದ್ರೆ ನೀ ನನಗೆ ಆ ಶ್ರೀಚಕ್ರ ತಂದು ಕೊಡ್ಬೇಕು. ಶ್ರೀಚಕ್ರನ ನಾನು ಹಿಂಗೆ ತಂದು ಕೊಡಬೇಕು ಅಂದರೆ ಉತ್ಸವದಲ್ಲಿ ಪಲ್ಲಕ್ಕಿಯಿಂದ ಶ್ರೀಚಕ್ರನ ಅಪಹರಿಸ್ಬೇಕು. ಆದರೆ ವಿರೂಪಾಕ್ಷ ನನ್ನ ಜೊತೆ ಕೈ ಜೋಡಿಸ್ತಾ ಇಲ್ಲ. ಕಡ್ಕಿನೂ ಕೋಪ ಮಾಡ್ಕೊಂಡು ಸುಮ್ಮನೆ ಕೂತಿದ್ದಾನೆ. ನಾನೊಬ್ಬನೇನು ಶಂಕ ಊದ್ಲ ಶ್ರೀಚಕ್ರ ಉಳ್ಕೊಂಡು ಬರೋದಕ್ಕೆ? ಹೌದಪ್ಪ ವೀರಾಧಿ ವೀರ. ಶಂಕಾನು ನೀನ ಊದಬೇಕು, ಪೂಸಿನೂ ನೀನ ಹೊಡಿಬೇಕು. ಈ ಮಾರಿಗುಡಿ ಯಾರಿಗೂ ಪೂಸಿ ಹೊಡೆದ ಅಭ್ಯಾಸ ಇಲ್ಲ. ಚಕ್ರ ನಂಬ್ಕೊಂಡು ಬಂದಿಲ್ಲ ನಾನು ಇಲ್ಲಿಗೆ. ಕೈಯಲ್ಲಿ ಅಧಿಕಾರ ಇದೆ, ಯಾರನ್ನು ಬೇಕಾದ್ರೂ ಹಿಡಿದು ಬಗ್ಗಿಸ್ಬಿಡ್ತೀನಿ. ಸವ ಮುಗಿರಿ ಅಂತ ಕಾಯ್ತಾ ಇದ್ದೀನಿ. ಅದೆಲ್ಲ ಸರಿನಪ್ಪ, ಆದ್ರೆ ನೀನು ಬಯಸೋ ಹೆಣ್ಣು, ನಿನ್ನ ಆಸೆ, ನಿನ್ನ ಬಯಕೆ, ನಿನ್ನ ಚಪಲ, ನಿನ್ನ ಅಧಿಕಾರಕ್ಕೆ ಸಿಗಂಗಿಲ್ಲ. ಆದ್ರೆ ನನ್ನ ಮಂತ್ರಶಕ್ತಿಗೆ ಸಿಗ್ತತಿ. ಸಹಸ್ರ ಸುಗಂಧಿನಿ ಕನ್ಯೆ, ನೀ ಕೇಳಿದ ವಯಸ್ಸು, ನೀ ಹೇಳಿದ ರೂಪ, ನೀ ಬಯಸಿದ ರೀತಿಯಾಗಿ ಸಿಗ್ತಾಳ. ಬ್ಯಾಡ ನಿನಗೆ ಸುಗಂಧಿನಿ ಕನ್ಯೆ? ನಿನ್ನ ಕನಸು ಈಡೇರಬೇಕು ಅಂತಂದ್ರೆ ಆ ಶ್ರೀಚಕ್ರನ ನನಗೆ ತಂದು ಕೊಡು. ಅವರಿಬ್ಬರನ್ನ ನೀನ ಪುನಃ ಒಟ್ಟು ಮಾಡು. ನಿಷ್ಠೆಯಿಂದ ಉಚ್ಚರಿಸಿದ ಮಂತ್ರಗಳೇ, ನಾನು ಮಾಡಿದ ಅನುಷ್ಠಾನಗಳೇ, ನಂಬಿದ ವೇದೋಪನಿಷತ್ತುಗಳೇ, ಪಾಲಿಸಿದ ಧರ್ಮವೇ, ಕೊಟ್ಟ ಹವಿಸ್ಸು, ಜಪ, ತಪ, ಇಟ್ಟ ನಿಷ್ಠೆ ಎಲ್ಲ ಎಲ್ಲಿ ಹೋಯ್ತು? ನಾನೀಗ ನಡು ನೀರಿನಲ್ಲಿ ನಿಂತಿದ್ದೇನೆ. ನನಗೆ ಸಹಾಯ ಮಾಡಿ ಅಷ್ಟದಿಕ್ಪಾಲಕರೇ, ನನಗೆ ಸಹಾಯ ಮಾಡಿ. ಶ್ರೀಚಕ್ರ ನನಗೆ ಬೇಕು. ಇಷ್ಟು ವರ್ಷಗಳ ಕಾಲ ನಿಮ್ಮನ್ನೇ ನಂಬಿದ್ದೇನೆ. ಎಲ್ಲಿ ಹೋಯಿತು ನನ್ನ ಶಕ್ತಿಗಳೆಲ್ಲ? ದಾರಿ ತೋರಿಸಿ, ದಾರಿ ತೋರಿಸಿ. ನನ್ನಂತಹ ಸಾಧಕನಿಗಲ್ಲದೆ ಮತ್ತಾರಿಗೆ ಸಿಗಬೇಕು ಶ್ರೀಚಕ್ರ? ಅಮ್ಮನವರೇ ನನ್ನ ವಿರುದ್ಧ ನಿಂತಿದ್ದಾರೆ. ಶ್ರೀಚಕ್ರವನ್ನು ನಾನು ಹೇಗೆ ಸಂಪಾದನೆ ಮಾಡಲಿ? ಅಷ್ಟದಿಕ್ಪಾಲಕರೇ, ಶ್ರೀಚಕ್ರ ನನಗೆ ಬೇಕು, ಬೇಕು, ಬೇಕು.
ನನ್ನ ಅನುಭವನ. ಹಿರಿಯ ತಲೆ ಒಂದು ಮಾತು ಹೇಳಿದ್ರೆ ಅದರಲ್ಲಿ 2-3 ತಲೆಮಾರಿನ ಅನುಭವ ಇರುತ್ತೆ. ಜಾಜಿಗೆ ಬರ ಇಡೋದೇ ಬೇಕಾಗ್ಲಿಲ್ಲ, ಕೈ ಹತ್ರ ಬಿಸಿ ಮಗಜಿಕಾಯಿ ತಂದಿದ್ದಕ್ಕೆ ಎಚ್ಚೆತ್ಕೊಂಡ್ಬಿಟ್ಲು. ಹಿಡಿದಿದ್ದ ಕೆಟ್ಟ ಶಕ್ತಿ ಬಿಟ್ಟು ಓಡೋಯ್ತು. ನನ್ನ ಮಾತು ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ. ಅರ್ಥ ಆಯ್ತಾ? ದೊಡ್ಡೋರು ಅಂದ್ರೆ ಸ್ವಲ್ಪ ಮರ್ಯಾದೆ ಕೊಡೋದನ್ನ ಕಲ್ತ್ಕೊಳ್ಳಿ. ಏನೋ ಅಮ್ಮನವ್ರ ಕೃಪೆ. ಬರೆ ಇಡೋದಕ್ಕೆ ಮುಂಚೆನೆ ಅವಳು ಸರಿ ಹೋದ್ಲು. ಅಷ್ಟೊತ್ತಿಗೆ ಅವರು ಬಂದಿದ್ರು. ಅವ್ರಿಗೇನಾದ್ರು ಸುಳಿವು ಸಿಕ್ಕಿದಿದ್ರೆ ಉಗ್ರ ನರಸಿಂಹನ ಅವತಾರ ತಾಳಿರೋರು. ಏನು ಆಗ್ಲಿಲ್ವಲ್ಲ ಬಿಡು, ಎಲ್ಲ ಸಮಸ್ಯೆನೂ ಪರಿಹಾರ ಆಯ್ತು. ಆದರೆ ನನ್ನ ಸಮಸ್ಯೆಗೆ ಯಾರು ಪರಿಹಾರ ಕೊಡ್ತಾರೋ? ಇಂಥ ಗಂಡ ಯಾರಿಗೂ ಸಿಗ್ಲಾರ. ಏ ಅವನ್ ಯಾವ ದೊಡ್ಡ ಮನುಷ್ಯ ಅಂತ ಅವನಿಗೆ ಭಯ ಪಡ್ತೀಯೇ? ನಾನಿಲ್ವೇನೆ, ನಾನಿರೋವರೆಗೂ ನಿನ್ಗೇನು ಆಗೋದಿಲ್ಲ. ನೀನು ನಮ್ಮನೇಲೇ ಇರು, ಹೆರಿಗೆ ಇಲ್ಲೇ ಆಗ್ಲಿ. ನಾನಿದ್ದೀನಿ, ನಿಮ್ಮಕ್ಕ ಇದ್ದಾಳೆ, ಬಾಣಂತನನ್ನ ನಾವು ಮಾಡ್ತೀವಿ. ನಿನ್ ಗಂಡ ಏನಾದ್ರೂ ಮಗು ವಿಷಯಕ್ಕೆ ಬಂದ್ರೆ ಈ ಸಾರ್ತಿ ಕೈಕಾಲು ಮುರಿತಾನೆ ವಿದ್ಯಾಶಂಕರ. ಇದಕ್ಕಿಂತ ಇನ್ನೇನೇ ಬೇಕು ನಿನಗೆ? ಅಲ್ವೇನೆ ಲಲಿತಾ? ನೀನು ಒಂದೆರಡು ಧೈರ್ಯದ ಮಾತು ಹೇಳೆ. ಎಲ್ಲ ಮಾತು ನೀವೇ ಆಡಿದ್ಮೇಲೆ ನನ್ನೇನು ಕೇಳೋದಿದೆ? ಅಯ್ಯ, ನಿಮ್ಮ ಅಕ್ಕನ ಮಾತು ಸ್ವಲ್ಪ ಹಾಗೇನೆ ಒಂಥರ ಸೊಟ್ಕು. ಯಾಕೆ ನಿನಗೆ ಗೊತ್ತಿಲ್ವಾ? ಬಾಯೆಲ್ಲ ಆಡೋದೆಲ್ಲ ಆಡ್ತಿರ್ತಾಳೆ, ಮಾಡೋದೆಲ್ಲ ಮಾಡೇ ಮಾಡ್ತಾಳೆ. ನಿನ್ ಕಂಡ್ರೆ ಅವಳಿಗೆ ತುಂಬಾನೇ ಪ್ರೀತಿ. ನೀನೇನು ಬೇಜಾರು ಮಾಡ್ಕೋಬೇಡ. ಇನ್ಮೇಲೆ ನೀನು ಇಲ್ಲೇ ಇರು ಅಷ್ಟೇ. ಇನ್ನು ಇಲ್ಲಿದ್ಕೊಂಡು ಏನ್ ಮಾಡೋದು ಮಣಿಕಂಠ? ಕಟ್ಟು ಗಂಟು ಮೂಟೆನ ಹೋಗೋಣ ನಮ್ಮ ಜಾಗಕ್ಕೆ. ಹಾಗೆ ಕೇಳ್ತೀರಾ? ಹಿಡಿದ ಕೆಲಸನ ಯಾವತ್ತೂ ಅರ್ಧಕ್ಕೆ ಬಿಟ್ಟೋರಲ್ಲ ನೀವು. ಛಲದಿಂದ ಎಂತೆಂಥ ಸಾಧನೆ ಮಾಡಿದ್ದೀರಾ. ಈಗ ಯಾಕೆ ನಿರಾಸೆ? ಅದು ಅಲ್ಲದೆ ಶ್ರೀಚಕ್ರ ಪಡೆದೇ ಹೊರಟ್ಬಿಡೋದ? ಆದ್ರೆ ಇದು ನನ್ನ ಒಬ್ಬನ ಕೆಲಸ ಅಲ್ಲ ಮಣಿಕಂಠ. ನಾವು ಮೂವರು ಸೇರ್ಬೇಕು. ಸೇರಿದ್ರೆ ಮಾತ್ರ ಶ್ರೀಚಕ್ರ ನಮ್ಗೆ ದಕ್ಕೋದು. ಈಗ ಮೂವರು 3 ದಾರಿ ಆಗಿದ್ದೀವಿ. ಎಲ್ಲಿ ಶ್ರೀಚಕ್ರ? ನಾನೊಬ್ನೇ ಇನ್ನೇನ್ ಮಾಡ್ಲಿ? ಇನ್ನೇನು ಸಾಧ್ಯ ಇಲ್ಲ. ನಡಿ ಹೋಗೋಣ. ಒಬ್ನೇ ಅಂತ ಯಾಕೆ ಅನ್ಕೊಂತೀಯ? ತ್ರಿಕಾಲ ಭೈರವ ಕಾಲರುದ್ರ ಸಿದ್ದೇಶ್ವರ ಕಡ್ಕಿ ಶ್ರೀಚಕ್ರನ ಸಂಪಾದಿಸೋಕೆ ಹೊರಟಿರೋ ಕಾರ್ಯ ಮುಂದುವರ್ಸೋಣ. ನಾನಿದ್ದೀನಿ ನಿನ್ ಜೊತೆ. ಶ್ರೀಚಕ್ರದ ಬಗ್ಗೆ ನಂಬಿಕೆನೇ ಇಲ್ದಿರೋ ನೀನು ಈಗ ಇದ್ದಕ್ಕಿದ್ದಂತೆ ಏನಿದು ಉಮೇದು? ಶ್ರೀಚಕ್ರಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ, ಏನೆಲ್ಲ ಅನುಭವಿಸಿದೀವಿ. ಇನ್ನೇನು ಕೈಗೂಡತ್ತೆ ಅನ್ನೋ ಸಮಯದಲ್ಲಿ ಕೈ ಬಿಡೋದು ಸರಿಯಲ್ಲ ಅನ್ನೋದು ನನ್ನ ನಿರ್ಧಾರ. ಅದಕ್ಕೆ ಜೋಡಿಸಿರೋ ಕೈಗಳು ಕೈಗೂಡಬೇಕು, ಹಿಡಿದ ಕೆಲಸ ಸಾಧಿಸ್ಬೇಕು. ನಾವು 3 ಜನ ಇನ್ಯಾವತ್ತೂ ಬೇರೆ ಆಗದಿರೋ ರೀತಿಯಲ್ಲಿ ಒಂದಾಗಬೇಕು. ಆ ವಿರೂಪಾಕ್ಷ ಒಬ್ಬ ತಲೆ ತಿರುಕ. ಅವನ ಸಹವಾಸನೆ ಬೇಡ ನನಗೆ. ಯಾರ ಮೇಲೂ ನಂಬಿಕೆ ಇಲ್ದಿರೋನು ಮನಸ್ಸಿಗೆ ಬಂದಂತೆ ಹಾರಾಡ್ತಾನೆ. ಅವನಿಗೆ ನನ್ನ ಶಕ್ತಿ ಬಗ್ಗೆ ತಾತ್ಸಾರ. ಮತ್ತೆ ನಾನು ಅವನ ಜೊತೆ ಸೇರೋದ ಖಂಡಿತ ಸಾಧ್ಯ ಇಲ್ಲ. ಮಾರಿಗುಡಿ, ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡು. ನನ್ನ ಉಳಿದ ಬದುಕನ್ನ ಹಿಮಾಲಯಕ್ಕೆ ಹೋಗಿ ಸಮಾಧಿಯಲ್ಲಿ ಕಳಿತೀನಿ. ಮತ್ತೆ ಅವನ ಜೊತೆ ಸೇರೋದಿಲ್ಲ. ಅಷ್ಟೊಂದು ಬೇಜಾರಾಗಬೇಡ ಕಾಲರುದ ಸಿದ್ದೇಶ್ವರ ಕಡಕಿ. ನೀನು ಸೇರಬೇಡ, ನಾನು ಸೇರಿಸ್ತೀನಿ. ನೀನು ಸುಮ್ಮನೆ ಒಪ್ಕೋ, ನಾನು ಸೇರಿಸ್ತೀನಿ ವಿರೂಪಾಕ್ಷನ್ನ. ನಿನಗೂ ಆ ವಿರೂಪಾಕ್ಷನ್ ಕಂಡ್ರೆ ಆಗೋದಿಲ್ಲ. ಅಂಥದ್ರಲ್ಲಿ ಯಾಕೆ ಇಷ್ಟೊಂದು ಆಸಕ್ತಿ ತೋರಿಸ್ತಿದ್ಯಾ ಮಾರಿಗುಡಿ? ನಿನಗೆ ಯಾಕೆ ನನ್ನ ಮೇಲೆ ಅನುಮಾನ? ನಿನ್ನನ್ನು ನಂಬೋ ಹಾಗಿಲ್ಲ.
ನಿಮಿಷಕ್ಕೊಂದು ಬುದ್ಧಿ ತೋರಿಸ್ತೀಯ? ನಿಮ್ಗಳನ್ನ ಕಟ್ಕೊಂಡು ಸಾಕಾಗೋಗಿದೆ. ಶ್ರೀಚಕ್ರ ನಮಗ್ ದಕ್ಕಿದ್ರೆ ನನ್ನ ಹುಡುಗಿ ನನಗೆ ಸಿಗ್ತಾಳೆ ಹಾಗಂತ ನೀನ್ ಮಾತು ಕೊಟ್ಟಿದ್ಯಾ? ಅದಕ್ಕೆ ಶ್ರೀಚಕ್ರ ಪಡೆಯೋದಕ್ಕೆ ನನಗೆ ಆಸಕ್ತಿ. ಶ್ರೀಚಕ್ರದ ಅಪಹರಣ ನಡಿಲೇಬೇಕು.